ಬೆಂಗಳೂರಿನಲ್ಲಿ ಸೈಟ್ ಅಥವಾ ಮನೆ ಖರೀದಿ ಮಾಡೋ ಪ್ಲಾನ್ ಅಲ್ಲಿದ್ದೀರಾ? ವೇಟ್, ಈ ಪೂರ್ತಿ ವಿಡಿಯೋ ನೋಡೋವರೆಗೂ ಯಾವ ಅಡ್ವಾನ್ಸು ಕೊಡಬೇಡಿ, ಕನ್ಫರ್ಮ್ ಮಾಡ್ಕೊಳ್ಳಿ. ಬಹುತೇಕ ಬಯರ್ಸ್ ಪ್ರಾಪರ್ಟಿ ನೋಡಿದ ತಕ್ಷಣನೇ ಅಡ್ವಾನ್ಸ್ ಅಮೌಂಟ್ ಅನ್ನು ಕೊಟ್ಬಿಡ್ತಾರೆ. ಆದರೆ ನಂತರ ಅವರಿಗೆ ಆ ಪ್ರಾಪರ್ಟಿ ಡಿಸ್ಪ್ಯೂಟೆಡ್, ಅನ್ಅಪ್ರೂವ್ಡ್ ಅಥವಾ ಇನ್ನೊಬ್ಬರಿಗೆ ಆಲ್ರೆಡಿ ಸೇಲ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಿಮಗೆ ಈ ರೀತಿ ಆಗಬಾರ್ದು. ಸೊ ಅದಕ್ಕೆ ನೀವು ಪ್ರಾಪರ್ಟಿ ಡ್ಯೂ ಡಿಲಿಜೆನ್ಸ್ ಚೆಕ್ ಮಾಡ್ಕೋಬೇಕು. ಪ್ರಾಪರ್ಟಿ ಡ್ಯೂ ಡಿಲಿಜೆನ್ಸ್ ಅಂದ್ರೆ ಪ್ರಾಪರ್ಟಿ ಲೀಗಲಿ ಕ್ಲೀನ್ ಇದೆಯಾ, ಲಿಟಿಗೇಷನ್ ಫ್ರೀ ಆಗಿದೆಯಾ ಮತ್ತು ಕೊಂಡ್ಕೊಳ್ಳೋದಕ್ಕೆ ಇದು ಸೇಫ್ ಆಗಿದೆಯಾ ಅಂತ ವೆರಿಫೈ ಮಾಡೋದು. ಇದು ನೀವು ಬೆವರು ಸುರಿಸಿ ದುಡಿದಂತಹ ಹಣವನ್ನು ಪ್ರೊಟೆಕ್ಟ್ ಮಾಡುವಂತ ಬ್ಯಾಕ್ ಗ್ರೌಂಡ್ ಚೆಕ್. ಹಾಗಾದ್ರೆ ಏನೆಲ್ಲ ಚೆಕ್ ಮಾಡಬೇಕು ನೀವು ಸೈಟ್ ತಗೊಳ್ಳೋ ಮುನ್ನ ಹೇಳ್ತೀನಿ ಕೇಳಿ. ಮೊದಲನೇದು ಟೈಟಲ್ ಡೀಡ್ ಮತ್ತು ಮದರ್ ಡೀಡ್. ಪ್ರಾಪರ್ಟಿ ಮಾಡ್ತಾ ಇರೋರಿಗೆ ಕ್ಲಿಯರ್ ಪ್ರಾಪರ್ಟಿ ಓನರ್ಶಿಪ್ ಇದೆಯಾ ಅಂತ ಮೊದಲು ಕನ್ಫರ್ಮ್ ಮಾಡ್ಕೋಬೇಕು. ಟೈಟಲ್ ಡೀಡ್ ಪ್ರೆಸೆಂಟ್ ಓನರ್ಶಿಪ್ ಅನ್ನ ತೋರಿಸುತ್ತೆ, ಅದೇ ಮದರ್ ಡೀಡ್ ಪಾಸ್ಟ್ ಓನರ್ಶಿಪ್ ಹಿಸ್ಟ್ರಿಯನ್ನ ತೋರಿಸುತ್ತೆ. ಇಲ್ಲಿ ಯಾವುದೇ ಮಿಸ್ಸಿಂಗ್ ಲಿಂಕ್ ಇದ್ರೂ ಕೂಡ ಡಿಸ್ಪ್ಯೂಟ್ ಮತ್ತು ಫ್ಯೂಚರ್ ಲಿಟಿಗೇಷನ್ ಬರೋದು ಗ್ಯಾರಂಟಿ. ಎರಡನೇದು ಎನ್ಕ್ಯುಂಬ್ರಾನ್ಸ್ ಸರ್ಟಿಫಿಕೇಟ್ ಇಸಿ. ಲೇಟೆಸ್ಟ್ ಇಸಿ ಅನ್ನ ಸಬ್ ರಿಜಿಸ್ಟ್ರಾರ್ ಅಥವಾ ಕಾವೇರಿ ಆನ್ಲೈನ್ ನಲ್ಲಿ ಪಡ್ಕೊಂಡು ಚೆಕ್ ಮಾಡ್ಕೋಬೇಕು. ಇದು ಪ್ರಾಪರ್ಟಿ ಮೇಲೆ ಯಾವುದಾದ್ರೂ ಲೋನ್ ಇದೆಯಾ ಅಥವಾ ಮಾರ್ಗೇಜಸ್ ಇದೆಯಾ, ಕೋರ್ಟ್ ಕೇಸಸ್ ಇದೆಯಾ ಅಂತ ತೋರಿಸುತ್ತೆ. ಕನಿಷ್ಠ ಹಳೆಯ 13 ವರ್ಷಗಳ ಇಸಿಯನ್ನ ಚೆಕ್ ಮಾಡಲೇಬೇಕು. ಮೂರನೇದು ಪ್ಲಾನ್ ಲೇಔಟ್ ಅಪ್ರೂವಲ್ಸ್. ಲೇಔಟ್ ಅಥವಾ ಬಿಲ್ಡಿಂಗ್ಗೆ ಕನ್ಸರ್ನ್ ಅಥಾರಿಟಿ ಅಪ್ರೂವಲ್ಸ್ ಇದೆಯಾ ಅಂತ ನೋಡಿ. ಅಪ್ರೂವಲ್ ಇಲ್ಲ ಅಂದ್ರೆ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಅಂತ ಆಗುತ್ತೆ. ಹಾಗಾಗಿ ಪ್ರಾಪರ್ಟಿ ಪರ್ಚೇಸ್ ಮಾಡೋದು ಮೊದಲೇ ರೆಸ್ಪೆಕ್ಟಿವ್ ಅಥಾರಿಟಿಯಲ್ಲಿ ವೆರಿಫೈ ಮಾಡ್ಕೊಳ್ಳೋದು ತುಂಬಾನೇ ಉತ್ತಮ. ನೆಕ್ಸ್ಟ್, ಖಾತಾ ಸರ್ಟಿಫಿಕೇಟ್ ಮತ್ತು ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟ್ಸ್. ಪ್ರಾಪರ್ಟಿಗೆ ವ್ಯಾಲಿಡ್ ಖಾತಾ ಸರ್ಟಿಫಿಕೇಟ್ ಅಂದ್ರೆ ಎ ಖಾತಾ, ಬಿ ಖಾತಾ, ಪಂಚಾಯತ್ ಖಾತಾ, ಈ ಖಾತಾ ಇದೆಯಾ ಅಂತ ಮೊದಲು ನೋಡ್ಕೋಬೇಕು. ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ ಪೇ ಆಗಿದೆಯಾ, ಮೊದಲೇ ಕಟ್ಟಿದಾರಾ ಅಂತ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಖಾತಾ ಇಲ್ಲ ಅಂದ್ರೆ ನೀರು, ಎಲೆಕ್ಟ್ರಿಸಿಟಿ, ಬ್ಯಾಂಕ್ ಲೋನ್ಸ್ ಯಾವುದು ಸಿಗೋದಿಲ್ಲ. ಅಷ್ಟೇ ಅಲ್ಲ, ಹೆಚ್ಚಿನ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಬಿ ಖಾತಾಗೆ ಲೋನ್ ಕೊಡೋದೇ ಇಲ್ಲ. ಕೆಲವು ಪ್ರೈವೇಟ್ ಬ್ಯಾಂಕ್ಸು, NBFCs ಮಾತ್ರ ಸಿಕ್ಕಾಪಟ್ಟೆ ಬಡ್ಡಿ ದರದಲ್ಲಿ ಲೋನ್ ಅನ್ನು ಕೊಡ್ತವೆ. ನೆಕ್ಸ್ಟ್, ಫಿಸಿಕಲ್ ಸೈಟ್ ವಿಸಿಟ್ ಮತ್ತು ಬೌಂಡ್ರಿ ಚೆಕ್. ನೀವು ಯಾವ ಸೈಟ್ ತಗೋಬೇಕು ಅಂತ ಇದೀರೋ ಆ ಸೈಟ್ಗೆ ನೀವೇ ಸ್ವತಃ ಪರ್ಸನಲಿ ವಿಸಿಟ್ ಮಾಡಿ. ಬೌಂಡ್ರೀಸ್, ಮೆಜರ್ಮೆಂಟ್, ಪ್ರಾಪರ್ಟಿ ಸ್ಕೆಡ್ಯೂಲ್ಗೆ ಮ್ಯಾಚ್ ಆಗ್ತಾ ಇದೆಯಾ ಅಂತ ನೋಡಿ. ನೇಬರ್ ಜೊತೆ ಮಾತನಾಡಿ ಪ್ರಾಪರ್ಟಿ ಹಿಸ್ಟ್ರಿ ಏನು, ಲಿಟಿಗೇಷನ್ ಏನಾದರೂ ಇದೆಯಾ ಅಂತ ಫಿಸಿಕಲಿ ಪರಿಶೀಲನೆ ಮಾಡಿ. ನೆಕ್ಸ್ಟ್, ಕೋರ್ಟ್ ಕೇಸ್ ಆರ್ಡರ್ಸ್ ವೆರಿಫಿಕೇಶನ್. ಕರ್ನಾಟಕ ಹೈಕೋರ್ಟ್ ಅಥವಾ ರಿಲೇಟೆಡ್ ಗವರ್ಮೆಂಟ್ ವೆಬ್ಸೈಟ್ ನಲ್ಲಿ ಪ್ರಾಪರ್ಟಿ ಮೇಲೆ ಯಾವುದಾದ್ರೂ ಪೆಂಡಿಂಗ್ ಕೇಸಸ್ ಇದೆಯಾ ಅಂತ ನೋಡಿ. ಒಂದು ಕೇಸ್ ಇದ್ರೂ ಸಾಕು, ನಿಮ್ಮ ಸೈಟ್ ರಿಜಿಸ್ಟ್ರೇಷನ್ ಫ್ರೀಸ್ ಆಗೋಗುತ್ತೆ. ನೆಕ್ಸ್ಟ್, ಕೃಷಿ ಭೂಮಿಯನ್ನ ಪರಿಶೀಲನೆ ಮಾಡೋದು. ನೀವು ಖರೀದಿ ಮಾಡೋದಕ್ಕೆ ಹೊರಟಿರುವಂತಹ ಪ್ರಾಪರ್ಟಿ ಕೃಷಿ ಭೂಮಿನ ಅಂತ ಮೊದಲು ಚೆಕ್ ಮಾಡಬೇಕು. RTC, ಮ್ಯೂಟೇಷನ್, ಸರ್ವೆ ರೆಕಾರ್ಡ್ಸ್ ಚೆಕ್ ಮಾಡಿ. ಇವು ಪ್ರಾಪರ್ಟಿಯ ಲ್ಯಾಂಡ್ ಓನರ್ಶಿಪ್ ಮತ್ತು ರೆವಿನ್ಯೂ ರೆಕಾರ್ಡ್ಸ್, ಕಂದಾಯ ದಾಖಲೆಯನ್ನ ತೋರಿಸುತ್ತೆ. ನೆಕ್ಸ್ಟ್, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, NOC. ಪ್ರಾಪರ್ಟಿ ಅಥವಾ ಸೈಟ್ ಮೇಲೆ ಹಳೆ ಲೋನ್ಸ್ ಏನಾದರೂ ಇದ್ರೆ ಕನ್ಸರ್ನ್ ಬ್ಯಾಂಕ್ ನಿಂದ NOC ತೆಗೆದುಕೊಳ್ಳೋದು ಕಂಪಲ್ಸರಿ. NOC ಸೈಟ್ ಮೇಲೆ ಯಾವುದೇ ಡ್ಯೂಸ್ ಇಲ್ಲ, ಲೋನ್ಸ್ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ ಅಂತ ತೋರಿಸುತ್ತೆ. ನೆಕ್ಸ್ಟ್, ಈ ಖಾತಾನಲ್ಲಿ ಓನರ್ ಹೆಸರು, ಅಡ್ರೆಸ್, ಡೈಮೆನ್ಷನ್, PID, ಖಾತಾ ನಂಬರ್, GPS ಡೀಟೇಲ್ಸ್, ಬಿಲ್ಡಿಂಗ್ ಪಿಕ್ಚರ್ ಎಲ್ಲ ವೆರಿಫೈ ಮಾಡ್ಕೊಳ್ಳಿ. ಇದು ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್, ಬಿಲ್ಡಿಂಗ್ ಪ್ಲಾನ್ ಸ್ಯಾಂಕ್ಷನ್. ಬಿಲ್ಡಿಂಗ್ ಇದ್ರೆ ಅದಕ್ಕೆ ಸೆಟ್ ಬ್ಯಾಕ್ಸ್, ಯೂನಿಟ್ಸ್, ಫ್ಲೋರ್ಸ್, ಬಿಲ್ಡಪ್ ಏರಿಯಾ ಇವೆಲ್ಲ ಸ್ಯಾಂಕ್ಷನ್ಡ್ ಪ್ಲಾನ್ಗೆ ಮ್ಯಾಚ್ ಆಗ್ತಾ ಇದೆಯಾ ಅಂತ ನೋಡಿ. ವೈಲೇಷನ್ಸ್ ಏನಾದರೂ ಆಗಿದ್ರೆ ಇಲ್ಲಿ ನೀವು ಸುಲಭವಾಗಿ ತಿಳ್ಕೋಬಹುದು. ನೆಕ್ಸ್ಟ್, ಟೆನೆಂಟ್ ವೆರಿಫಿಕೇಶನ್. ಮಲ್ಟಿಪಲ್ ಯೂನಿಟ್ಸ್ ಟೆನೆಂಟ್ ಇದ್ರೆ ಅಂದ್ರೆ ತುಂಬಾ ಜನ ಬಾಡಿಗೆದಾರರಿದ್ರೆ ಅವರು ಬಾಡಿಗೆ ಸೆಟಲ್ ಮಾಡಿದಾರಾ, ಅಡ್ವಾನ್ಸ್, ಡ್ಯೂರೇಷನ್, ಡೆಪಾಸಿಟ್ ಎಲ್ಲಾನು ವೆರಿಫೈ ಮಾಡಿ. ಲಾಂಗ್ ಟರ್ಮ್ಗೆ ಲೀಸ್ಗಿದ್ರೆ ಪ್ರಾಪರ್ಟಿ ವೆಕೇಟ್ ಮಾಡೋದು ಆಮೇಲೆ ತುಂಬಾ ಕಷ್ಟ ಆಗ್ಬೋದು. ನೆಕ್ಸ್ಟ್, ಪ್ರಾಪರ್ಟಿ ಐಡೆಂಟಿಫಿಕೇಶನ್. ಪ್ರಾಪರ್ಟಿ ಸ್ಕೆಡ್ಯೂಲ್, ಸರ್ವೆ ನಂಬರ್, ಸೈಟ್ ನಂಬರ್, ಪ್ಲಾಟ್ ನಂಬರ್, ಖಾತಾ ನಂಬರ್, PID ನಂಬರ್, ವಿಲೇಜ್, ಹೋಬಳಿ, ತಾಲೂಕು, ಡಿಸ್ಟ್ರಿಕ್ಟ್, ಲೇಔಟ್ ಹೆಸರುಗಳೆಲ್ಲವೂ ಕೂಡ ಮ್ಯಾಚ್ ಆಗ್ತಾ ಇದೆಯಾ ಅಂತ ನೋಡಿ. ನೆಕ್ಸ್ಟ್, ಪ್ರಾಪರ್ಟಿ ಮೆಜರ್ಮೆಂಟ್. ಒಬ್ಬ ಸರ್ವೇಯರ್ ಮೂಲಕ ಟೋಟಲ್ ಪ್ಲಾಟ್ ಏರಿಯಾದ ಡೈಮೆನ್ಷನ್ ಅನ್ನ ವೆರಿಫೈ ಮಾಡಿಸಿ. ಒಂದು ವೇಳೆ ಅದು ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿದ್ರೆ ಗವರ್ಮೆಂಟ್ ಸರ್ವೇಯರ್ ಮೂಲಕ ಬೌಂಡ್ರಿ ಮಾರ್ಕಿಂಗ್ ಅನ್ನ ಮಾಡಿಸೋದು ತುಂಬಾನೇ ಅವಶ್ಯಕ ಮತ್ತು ಉತ್ತಮ. ನೆಕ್ಸ್ಟ್, ಬೌಂಡ್ರಿ ಸ್ಕೆಡ್ಯೂಲ್. ಇದು ತುಂಬಾ ಇಂಪಾರ್ಟೆಂಟ್. ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಬೌಂಡ್ರೀಸ್ ಪ್ರಾಪರ್ಟಿ ಸ್ಕೆಡ್ಯೂಲ್ಗೆ ಸರಿ ಹೋಗ್ತಾ ಇದೆಯಾ ಅಂತ ಫಿಸಿಕಲಿ ವೆರಿಫೈ ಮಾಡಿ. ಪ್ರಾಪರ್ಟಿ ಪಕ್ಕ ನೀವೇ ಹೋಗಿ ವೆರಿಫೈ ಮಾಡ್ಕೊಳ್ಳೋದು ಇನ್ನೂ ಕೂಡ ಒಳ್ಳೆಯದು. ನೆಕ್ಸ್ಟ್, ಎಲೆಕ್ಟ್ರಿಕಲ್ ಕನೆಕ್ಷನ್, ಬೆಸ್ಕಾಂ. ಎಕ್ಸಿಸ್ಟಿಂಗ್ ಮೀಟರ್ ಓನರ್ ಹೆಸರಲ್ಲಿ ಇದೆಯಾ, ಬಿಲ್ ಯೂಸ್ ಇದೆಯಾ ಅಂತ ನೋಡಿ. ನೆಕ್ಸ್ಟ್, ವಾಟರ್ ಮತ್ತು ಸ್ಯಾನಿಟರಿ ಕನೆಕ್ಷನ್, BWSSB. ನೀವು ಪರ್ಚೇಸ್ ಮಾಡೋದಕ್ಕೆ ಪ್ಲಾನ್ ಮಾಡಿರುವಂತಹ ಪ್ರಾಪರ್ಟಿಗೆ ಬೋರ್ವೆಲ್ ಅಥವಾ ಕಾವೇರಿ ವಾಟರ್ ಕನೆಕ್ಷನ್ ಇದೆಯಾ ಅಂತ ನೋಡಿ.
ಪ್ರಾಪರ್ ಸ್ಯಾನಿಟರಿ ಮತ್ತು ವಾಟರ್ ಕನೆಕ್ಷನ್ ಚಾರ್ಜಸ್ ಪೆಂಡಿಂಗ್ ಏನಾದರೂ ಇದೆಯಾ ಅದನ್ನು ಕೂಡ ವೆರಿಫೈ ಮಾಡಿಸಿ. ನೆಕ್ಸ್ಟ್, ಬಿಲ್ಡಿಂಗ್ ಏಜ್. ಒಂದು ವೇಳೆ ನೀವು ಬಿಲ್ಡಿಂಗ್ ಖರೀದಿಗೆ ಪ್ಲಾನ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ, ಹಳೆ ಬಿಲ್ಡಿಂಗ್ ಅನ್ನ ಹೊಸ ಬಿಲ್ಡಿಂಗ್ ಅಂತ ಹೇಳುವಂತ ಸಾಧ್ಯತೆ ತುಂಬಾನೇ ಇದೆ. ಹಾಗಾಗಿ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಡೇಟ್, ವಾಟರ್ ಕನೆಕ್ಷನ್ ಡೇಟಾ, ಬೆಸ್ಕಾಂ ಮೀಟರ್ ಡೇಟ್ ನೋಡಿ ಆಕ್ಚುಯಲ್ ಬಿಲ್ಡಿಂಗ್ ನ ಏಜ್ ಅನ್ನ ಕನ್ಫರ್ಮ್ ಮಾಡಬಹುದು. ಬಿಲ್ಡಿಂಗ್ ಹೊಸದಾ ಅಥವಾ ಹಳೇದಾ ಅಂತ ಇದ್ರ ಮೂಲಕ ನೀವು ತಿಳ್ಕೋಬಹುದು. ನೆಕ್ಸ್ಟ್, ವಾಟರ್ ಸೋರ್ಸ್. ಸೈಟ್ ತಗೊಂಡು ಅದರಲ್ಲಿ ಮನೆ ಕಟ್ಟೋ ಪ್ಲಾನ್ ಇದ್ರೆ ನೀವು ಅಲ್ಲಿ ನೀರಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನೇಬರ್ಸ್ ಜೊತೆ ಎನ್ಕ್ವೈರಿ ಮಾಡಿ. ವಾಟರ್ ಟೇಬಲ್ ಮತ್ತು ಬೋರ್ವೆಲ್ ಡೆಪ್ತ್ ನ ಬಗ್ಗೆ ನೀವು ತಿಳ್ಕೊಳ್ಳಿ. ಯಾಕೆ ಅಂದ್ರೆ ಒಮ್ಮೆ ನೀವು ಸೈಟ್ ತಗೊಂಡ್ಮೇಲೆ ಮುಗಿಯಿತು. ನೆಕ್ಸ್ಟ್, ಲೊಕೇಶನ್ ಮತ್ತು ಕನೆಕ್ಟಿವಿಟಿ. ನೀವು ಕೊಂಡುಕೊಳ್ಳುವಂತ ಸೈಟ್ ನ ಜಾಗದ ರೆಂಟಲ್ ಡಿಮಾಂಡ್ ಹೇಗಿದೆ, ರೀಸೇಲ್ ವ್ಯಾಲ್ಯೂ ಎಷ್ಟಿದೆ, ಫ್ಯೂಚರ್ ಅಪ್ರಿಸಿಯೇಷನ್, ಇದೆಲ್ಲವೂ ಕೂಡ ಎಫೆಕ್ಟ್ ಆಗುತ್ತೆ. ಮುಂದೆ ಒಂದು ವೇಳೆ ಮೆಟ್ರೋ ಅಥವಾ ಯಾವುದಾದ್ರೂ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಬಂದು ಬೆನಿಫಿಟ್ಸ್ ಆಗತ್ತಾ ಅದನ್ನು ಕೂಡ ತಿಳ್ಕೊಳ್ಳಿ. ನೆಕ್ಸ್ಟ್, ಸ್ಟಾರ್ಮ್ ವಾಟರ್ ಡ್ರೈನ್ ಅಂದ್ರೆ ರಾಜಕಾಲುವೆ. ಕರ್ನಾಟಕ ರೆವಿನ್ಯೂ ಮ್ಯಾಪ್ಸ್, ದಿಶಾಂಕ್ ಆ್ಯಪ್, BBMP SWD ಮ್ಯಾಪ್ಸ್ ನ ಮೂಲಕ ಪ್ರಾಪರ್ಟಿ ರಾಜಕಾಲುವೆ ಅಥವಾ ಕೆರೆಗಳ ಬಫರ್ನ ಮೇಲೆ ಇದೆಯಾ ಅಂತ ಮೊದಲೇ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನ್ಯೂಸ್ ಚಾನೆಲ್ಗಳಲ್ಲಿ ಹೇಳೋ ಹಾಗೆ JCB ಹತ್ತಿಸ್ತಾರೆ. ದಿಶಾಂಕ್ ಆ್ಯಪ್ ನಲ್ಲಿ GPS ಆನ್ ಮಾಡಿ ಪ್ರಾಪರ್ಟಿ ಲೊಕೇಶನ್ ಅನ್ನ ಕಂಪೇರ್ ಮಾಡಬಹುದು. ಹೈ ಟೆನ್ಷನ್ ಪವರ್ ಲೈನ್ಸ್ ಇದೆಯಾ ಅನ್ನೋದನ್ನು ಕೂಡ ಇದೇ ಸಮಯದಲ್ಲಿ ನೀವು ವೆರಿಫೈ ಮಾಡಿ. ನೆಕ್ಸ್ಟ್, ಪ್ರೈಸ್ ಅಂಡ್ ರೆಂಟಲ್ ವ್ಯಾಲ್ಯೂ. ಲೋಕಲ್ ಆಗಿ ನೀವೇ ಹೋಗಿ ಎನ್ಕ್ವೈರಿ ಮಾಡಿ. ಲ್ಯಾಂಡ್ ರೇಟ್ಸ್ ಹೇಗಿದೆ, ಬಾಡಿಗೆ ಎಷ್ಟಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಓವರ್ ಪ್ರೈಸ್ಡ್ ಆಗಿರುವಂಥ ಪ್ರಾಪರ್ಟಿಯನ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡೋದಕ್ಕೂ ಹೋಗಬೇಡಿ. ನೆಕ್ಸ್ಟ್, ರೋಡ್ ಆಕ್ಸೆಸ್. ನೀವು ಖರೀದಿ ಮಾಡುವಂಥ ಸೈಟ್ಗೆ ಅಥವಾ ಪ್ರಾಪರ್ಟಿಗೆ ಲೀಗಲ್ ರೋಡ್ ಆಕ್ಸೆಸ್ ಇರೋದು ಕಂಪಲ್ಸರಿ. ರೋಡ್ ಅಥವಾ ಈ ರೋಡ್ ಆಕ್ಸೆಸ್ ನ ಇಶ್ಯೂ ಇದ್ರೆ ರೀಸೇಲ್ ವ್ಯಾಲ್ಯೂ 0 ಆಗುತ್ತೆ. ನೆಕ್ಸ್ಟ್, ಪವರ್ ಆಫ್ ಅಟಾರ್ನಿ. ಒಂದು ವೇಳೆ ಸೆಲ್ಲರ್ ಓನರ್ ಅಲ್ಲ ಅಂದ್ರೆ POA ರಿಜಿಸ್ಟರ್ಡ್ ಅಥವಾ ವ್ಯಾಲಿಡ್ ಆಗಿದೆಯಾ ಅನ್ನೋದನ್ನು ಕೂಡ ಚೆಕ್ ಮಾಡಿ. ನೆಕ್ಸ್ಟ್, ಫ್ಯಾಮಿಲಿ ಟ್ರೀ. ಒಂದು ವೇಳೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂದ್ರೆ ಪಿತ್ರಾರ್ಜಿತ ಆಸ್ತಿ ಆಗಿದ್ರೆ ಫ್ಯಾಮಿಲಿ ಟ್ರೀ ತಗೊಂಡು ಎಲ್ಲ ಲೀಗಲ್ ಲಾಯರ್ ಸಿಗ್ನೇಚರ್ ಆಗಿರಲೇಬೇಕು. ಇಲ್ಲ ಅಂದ್ರೆ ಮುಂದೆ ಲಿಟಿಗೇಷನ್ ಬರುವಂತ ಚಾನ್ಸಸ್ ಇದೆ. ನೆಕ್ಸ್ಟ್, ಗಿಫ್ಟ್ ಡೀಡ್ ಅಥವಾ ರಿಲೀಸ್ ಡೀಡ್. ಪ್ರಾಪರ್ಟಿ ಗಿಫ್ಟ್ ಡೀಡ್ ಅಥವಾ ದಾನ ಪತ್ರದ ಮೂಲಕ ಬಂದಿದೆಯಾ, ಟ್ರಾನ್ಸ್ಫರ್ ಆಗಿದೆಯಾ, ಅದು ಸರ್ಟಿಫೈಡ್ ಕಾಪಿ ಇದೆಯಾ ಅದನ್ನು ಕೂಡ ವೆರಿಫೈ ಮಾಡಿ. ನೆಕ್ಸ್ಟ್, ಗವರ್ಮೆಂಟ್ ಅಕ್ವಿಸಿಷನ್, ರೋಡ್ ವೈಡ್ನಿಂಗ್. ಪ್ರಾಪರ್ಟಿ ರೋಡ್ ವೈಡ್ನಿಂಗ್, ಮೆಟ್ರೋ, ಫ್ಲೈಓವರ್ ಕನ್ಸ್ಟ್ರಕ್ಷನ್, KADB ಅಕ್ವಿಸಿಷನ್ಗೆ ಬರಬಹುದಾ ಅಂತ ತಿಳ್ಕೊಳ್ಳಿ. ಇದಕ್ಕೆ ನೀವು BDA, BBMP, NHAI, KADB ಮಾಸ್ಟರ್ ಪ್ಲಾನ್ ನ ವೆರಿಫೈ ಮಾಡ್ಕೋಬೇಕು. ನೆಕ್ಸ್ಟ್, ಐಡೆಂಟಿಟಿ ಮತ್ತು ಅಡ್ರೆಸ್ ಚೆಕ್. ಓನರ್ ಆಧಾರ್, ಪ್ಯಾನ್ ವೆರಿಫೈ ಮಾಡಿ. ಸೇಲ್ ಡೀಡ್ ನಲ್ಲಿ ಹೆಸರು ಮ್ಯಾಚ್ ಆಗ್ತಾ ಇದೆಯಾ ಅಂತಾನು ಚೆಕ್ ಮಾಡಿ. ನೆಕ್ಸ್ಟ್, ಪಬ್ಲಿಕ್ ನೋಟಿಸ್. ನೀವು ಸೇಲ್ ಅಗ್ರಿಮೆಂಟ್ ಅನ್ನ ಮಾಡೋ ಮೊದಲು ನ್ಯೂಸ್ ಪೇಪರ್ ನಲ್ಲಿ ಪಬ್ಲಿಕ್ ನೋಟಿಸ್ ಅನ್ನ ಪಬ್ಲಿಷ್ ಮಾಡಿ. ಅಬ್ಜೆಕ್ಷನ್ ಏನಾದ್ರೂ ಬಂದ್ರೆ ಮುಂಚೆ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಹಣ ಸೇಫ್ ಆಗಿರುತ್ತೆ. ನೆಕ್ಸ್ಟ್, SR ಗೈಡೆನ್ಸ್ ವ್ಯಾಲ್ಯೂ, ಸ್ಟ್ಯಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಚಾರ್ಜ್, SR ವ್ಯಾಲ್ಯೂ ಕರೆಕ್ಟ್ ಆಗಿದೆಯಾ ಅಂತ ನೋಡಿ. ಸ್ಟ್ಯಾಂಪ್ ಡ್ಯೂಟಿ ಸರಿ ಇಲ್ಲ ಅಂದ್ರೆ ಸರ್ಕಾರ ಪೆನಾಲ್ಟಿ ಹಾಕುತ್ತೆ, ದಂಡ ಹಾಕುತ್ತೆ. ನೆಕ್ಸ್ಟ್ ಮತ್ತು ಕೊನೆಯದು ಪ್ರಾಪರ್ಟಿ ಪರ್ಚೇಸ್. ಡ್ಯೂ ಡಿಲಿಗೆನ್ಸ್ ಎಲ್ಲ ಮುಗಿದ ಮೇಲೆ ಸೇಲ್ ಅಗ್ರಿಮೆಂಟ್ ಮಾಡಿಸೋದು, ಸೇಲ್ ಡೀಡ್ ಮಾಡಿಸೋದು, ಖಾತಾ ಟ್ರಾನ್ಸ್ಫರ್ ಮಾಡಿಸ್ಬೇಕು. ಅಲ್ಲಿಗೆ ನೀವೊಂದು ಸೇಫ್ ಸೈಟ್ ಅನ್ನ ಪರ್ಚೇಸ್ ಮಾಡಿದ ಹಾಗೆ ಆಗುತ್ತೆ. ಇದೆಲ್ಲನೂ ಪರ್ಫೆಕ್ಟ್ ಆಗಿದೆ ಅಂತ ನಿಮಗನ್ಸಿದ್ರು ಒಂದೇ ಒಂದು ಡಾಕ್ಯುಮೆಂಟ್ ಮಿಸ್ಸಿಂಗ್ ಇದ್ರೂ ಲಿಟಿಗೇಷನ್ ಬರಬಹುದು. ಹಾಗೆಲ್ಲಾದ್ರೂ ಆದ್ರೆ ವರ್ಷಾನುಗಟ್ಲೆ ನೀವು ಕೋರ್ಟು ಕಚೇರಿಯಿಂದ ಅಲಿಬೇಕು. ಫೇಕ್ ಡಾಕ್ಯುಮೆಂಟ್ಸ್ ಅಥವಾ ಡಬಲ್ ಸೇಲ್ ಆಗಿದ್ರೆ ಈ ಕಾರಣದಿಂದ ಪ್ರಾಪರ್ಟಿಯನ್ನ ಕಳ್ಕೊಂಡ ಅನೇಕ ಎಕ್ಸಾಂಪಲ್ಗಳು, ಉದಾಹರಣೆಗಳಿದ್ದಾವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ರಿಸ್ಕ್ ತಗೋಬೇಡಿ. ₹1 ಅಡ್ವಾನ್ಸ್ ಕೊಡೋದಕ್ಕೂ ಮುಂಚೆ ನಮ್ಮ ಪ್ರಾಪರ್ಟಿ ಸರ್ಕಲ್ ತಂಡದ ಜೊತೆಗೆ ಮಾತನಾಡಿ. ನಾವು ಬೆಂಗಳೂರಿನಲ್ಲಿ ಲೀಗಲ್ ವೆರಿಫಿಕೇಶನ್, ಡ್ಯೂ ಡಿಲಿಗೆನ್ಸ್, ಎಂಡ್ ಟು ಎಂಡ್ ಪ್ರಾಪರ್ಟಿ ಕನ್ಸಲ್ಟಿಂಗ್ ಮಾಡ್ತೀವಿ. ಎಕ್ಸ್ಪರ್ಟ್ ಲಾಯರ್ಸ್ ಮತ್ತು ಕನ್ಸಲ್ಟೆಂಟ್ಸ್ ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನ ವೆರಿಫೈ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ 100% ಸೇಫ್ ಆಗಿರೋ ಹಾಗೆ ನೋಡ್ಕೋತಾರೆ. ನೆನಪಿರಲಿ, ಪ್ರಾಪರ್ ಡ್ಯೂ ಡಿಲಿಗೆನ್ಸ್ ಮಾಡೋದು ಮಾತ್ರವೇ ಸೇಫ್ ಪ್ರಾಪರ್ಟಿ ಬೈಯಿಂಗ್ಗೆ ಮೊದಲ ಹೆಜ್ಜೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಪ್ರಾಪರ್ಟಿ ಸರ್ಕಲ್. ನಿಮ್ಮ ಹಾರ್ಡ್ ಅರ್ನ್ಡ್ ಮನಿಗೆ ರಿಸ್ಕ್ ತಗೋಬೇಡಿ, ವೆರಿಫೈ ಮಾಡಿ ನಂತರ ಪ್ರಾಪರ್ಟಿಯನ್ನ ಖರೀದಿ ಮಾಡಿ.